ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಜೋರಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಆರೋಪಕ್ಕೆ ಇದೀಗ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ನ ಬಗ್ಗೆ ಮಾತನಾಡಲಿಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಧಿಕಾರ ಇದೆ, ಆದರೆ ದಲಿತರ ದಾರಿ ತಪ್ಪಿಸುವ ಪ್ರಯತ್ನ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಆಗ್ತಾ ಇದೆ. ನನಗೂ ಕೂಡ ಅವರು ಫೋಟೋ ಬಳಕೆ ಮಾಡಿಕೊಂಡು ಬೆದರಿಕೆಯನ್ನ ಹಾಕಲಾಗಿತ್ತು. ಅವರು ಫೋಟೋವನ್ನ ಹಾಕೊಂಡು ಬೆದರಿಕೆ ಹಾಕಿದ್ರು. ಇದಕ್ಕೆ ಹಳ್ಳಿ ಕಡೆ ಪುಕ್ಕಲ್ತನ ಅಂತ ಹೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ವಿಜಯ್ ಕುಮಾರ್ ಛಲವಾದಿ ಅಂತ ಕಾನೂನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡಬೇಕು ಎಲ್ಲ ಮಾತಾಡಿದ್ದಾನೆ. ಮೆಸೇಜು ಇದೆ. ಆ ಮೆಸೇಜನ್ನು ನಿಮ್ಗೇನು ಕೇಳ್ಸಕ್ಕೆ ಹೋಗಲ್ಲ ನಾನು, ಯಾಕಂತಂದ್ರೆ ಭಾಳ ಹೊಲ್ಸಾಗಿದೆ. ಅದು ನನಗೆ ಹೇಳಿದ್ದಾನೆ, ನಾನೇ ಇಟ್ಕೋತೀನಿ ಅದನ್ನು. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ, ಯಾರ್ದಿದೆ ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ. ಕೆಲವು ಪುಕ್ಕಲು, ಕೆಲವು ತಿಕ್ಕಲು ಜನ ಇರ್ತಾರೆ. ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. ಏನೇ ಬಂದರೂ ಪಬ್ಲಿಕ್ ಲೈಫ್ ಇದು, ಎದುರಿಸಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ವಿಜಯ್ ಕುಮಾರ್ ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಜೋರಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಆರೋಪಕ್ಕೆ ಇದೀಗ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ನ ಬಗ್ಗೆ ಮಾತನಾಡಲಿಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಧಿಕಾರ ಇದೆ, ಆದರೆ ದಲಿತರ ದಾರಿ ತಪ್ಪಿಸುವ ಪ್ರಯತ್ನ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಆಗ್ತಾ ಇದೆ. ನನಗೂ ಕೂಡ ಅವರು ಫೋಟೋ ಬಳಕೆ ಮಾಡಿಕೊಂಡು ಬೆದರಿಕೆಯನ್ನ ಹಾಕಲಾಗಿತ್ತು. ಅವರು ಫೋಟೋವನ್ನ ಹಾಕೊಂಡು ಬೆದರಿಕೆ ಹಾಕಿದ್ರು. ಇದಕ್ಕೆ ಹಳ್ಳಿ ಕಡೆ ಪುಕ್ಕಲ್ತನ ಅಂತ ಹೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ವಿಜಯ್ ಕುಮಾರ್ ಛಲವಾದಿ ಅಂತ ಕಾನೂನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡಬೇಕು ಎಲ್ಲ ಮಾತಾಡಿದ್ದಾನೆ. ಮೆಸೇಜು ಇದೆ. ಆ ಮೆಸೇಜನ್ನು ನಿಮ್ಗೇನು ಕೇಳ್ಸಕ್ಕೆ ಹೋಗಲ್ಲ ನಾನು, ಯಾಕಂತಂದ್ರೆ ಭಾಳ ಹೊಲ್ಸಾಗಿದೆ. ಅದು ನನಗೆ ಹೇಳಿದ್ದಾನೆ, ನಾನೇ ಇಟ್ಕೋತೀನಿ ಅದನ್ನು. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ, ಯಾರ್ದಿದೆ ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ. ಕೆಲವು ಪುಕ್ಕಲು, ಕೆಲವು ತಿಕ್ಕಲು ಜನ ಇರ್ತಾರೆ. ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. ಏನೇ ಬಂದರೂ ಪಬ್ಲಿಕ್ ಲೈಫ್ ಇದು, ಎದುರಿಸಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ವಿಜಯ್ ಕುಮಾರ್ ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಜೋರಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಆರೋಪಕ್ಕೆ ಇದೀಗ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ನ ಬಗ್ಗೆ ಮಾತನಾಡಲಿಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಧಿಕಾರ ಇದೆ, ಆದರೆ ದಲಿತರ ದಾರಿ ತಪ್ಪಿಸುವ ಪ್ರಯತ್ನ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಆಗ್ತಾ ಇದೆ. ನನಗೂ ಕೂಡ ಅವರು ಫೋಟೋ ಬಳಕೆ ಮಾಡಿಕೊಂಡು ಬೆದರಿಕೆಯನ್ನ ಹಾಕಲಾಗಿತ್ತು. ಅವರು ಫೋಟೋವನ್ನ ಹಾಕೊಂಡು ಬೆದರಿಕೆ ಹಾಕಿದ್ರು. ಇದಕ್ಕೆ ಹಳ್ಳಿ ಕಡೆ ಪುಕ್ಕಲ್ತನ ಅಂತ ಹೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ವಿಜಯ್ ಕುಮಾರ್ ಛಲವಾದಿ ಅಂತ ಕಾನೂನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡಬೇಕು ಎಲ್ಲ ಮಾತಾಡಿದ್ದಾನೆ. ಮೆಸೇಜು ಇದೆ. ಆ ಮೆಸೇಜನ್ನು ನಿಮ್ಗೇನು ಕೇಳ್ಸಕ್ಕೆ ಹೋಗಲ್ಲ ನಾನು, ಯಾಕಂತಂದ್ರೆ ಭಾಳ ಹೊಲ್ಸಾಗಿದೆ. ಅದು ನನಗೆ ಹೇಳಿದ್ದಾನೆ, ನಾನೇ ಇಟ್ಕೋತೀನಿ ಅದನ್ನು. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ, ಯಾರ್ದಿದೆ ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ.
ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ, ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ, ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ ತಿಕ್ಕಲು ಅಲ್ಲ. ಏನೇ ಬಂದರೂ ಪಬ್ಲಿಕ್ ಲೈಫ್ ಇದು, ಎದುರಿಸ್ಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ವಿಜಯ್ ಕುಮಾರ್ ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಜೋರಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಆರೋಪಕ್ಕೆ ಇದೀಗ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ನ ಬಗ್ಗೆ ಮಾತನಾಡಲಿಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಧಿಕಾರ ಇದೆ, ಆದರೆ ದಲಿತರ ದಾರಿ ತಪ್ಪಿಸುವ ಪ್ರಯತ್ನ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಆಗ್ತಾ ಇದೆ. ನನಗೂ ಕೂಡ ಅವರು ಫೋಟೋ ಬಳಕೆ ಮಾಡಿಕೊಂಡು ಬೆದರಿಕೆಯನ್ನ ಹಾಕಲಾಗಿತ್ತು. ಅವರು ಫೋಟೋವನ್ನ ಹಾಕೊಂಡು ಬೆದರಿಕೆ ಹಾಕಿದ್ರು. ಇದಕ್ಕೆ ಹಳ್ಳಿ ಕಡೆ ಪುಕ್ಕಲ್ತನ ಅಂತ ಹೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ವಿಜಯ್ ಕುಮಾರ್ ಛಲವಾದಿ ಅಂತ ಕಾನೂನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡ್ಬೇಕು ಎಲ್ಲ ಮಾತಾಡಿದೆ. ನಮ್ಮ ಮೆಸೇಜು ಇದೆ. ಆ ಮೆಸೇಜನ್ನು ನಿಮ್ಗೇನು ಕೇಳ್ಸಕ್ಕೆ ಹೋಗಲ್ಲ ನಾನು, ಯಾಕಂತಂದ್ರೆ ಭಾಳ ಹೊಲ್ಸಾಗಿದೆ. ಅದು ನನಗೆ ಹೇಳಿದಾನೆ, ನಾನೇ ಇಟ್ಕೋತೀನಿ ಅದನ್ನು. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ, ಯಾರ್ದಿದೆ ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ, ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ, ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ ತಿಕ್ಕಲು ಅಲ್ಲ. ಏನೇ ಬಂದರೂ ಪಬ್ಲಿಕ್ ಲೈಫ್ ಇದು, ಎದುರಿಸ್ಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ವಿಜಯ್ ಕುಮಾರ್ ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಜೋರಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಆರೋಪಕ್ಕೆ ಇದೀಗ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ನ ಬಗ್ಗೆ ಮಾತನಾಡಲಿಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಧಿಕಾರ ಇದೆ, ಆದರೆ ದಲಿತರ ದಾರಿ ತಪ್ಪಿಸುವ ಪ್ರಯತ್ನ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಆಗ್ತಾ ಇದೆ. ನನಗೂ ಕೂಡ ಅವರು ಫೋಟೋ ಬಳಕೆ ಮಾಡಿಕೊಂಡು ಬೆದರಿಕೆಯನ್ನ ಹಾಕಲಾಗಿತ್ತು. ಅವರು ಫೋಟೋವನ್ನ ಹಾಕೊಂಡು ಬೆದರಿಕೆ ಹಾಕಿದ್ರು. ಇದಕ್ಕೆ ಹಳ್ಳಿ ಕಡೆ ಪುಕ್ಕಲ್ತನ ಅಂತ ಹೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ವಿಜಯ್ ಕುಮಾರ್